ಇನ್ನೂ ಕಸ ಗುಡಿಸಿಲ್ಲ. ಈ ಪೊದ್ದು ನನ್ನ ಎಂಡ್ರು ಬಂದ್ಬಿಟ್ಟು ನನ್ನ ಮುರುವದಿ ಎಲ್ಲ ಕಳೀತಾವ್ರೆ. ಈಗ ಏನಪ್ಪ ಮಾಡೋದು? ಓನರ್ ಬಂದ್ಬಿಟ್ಟು ಕ್ಯಾಕು ಸ್ಮಾಕೋಕೆ ಹೋಗಿದ್ಬಿಟ್ರೆ ಏನ್ಲ ಇನ್ನು ಕಸ ಗುಡಿಸಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮುಂದೆ ಅವಮಾನ ಹೋಗ್ಬಿಡ್ತದೆ. ಇವ್ರನ್ನ ಹೆಂಗನ ಮಾಡಿ ಕಳಿಸ್ಬಿಡ್ಬೇಕಲ್ಲ. ಹೆಂಗೆ ಕಳಿಸೋದು? ಇರು, ಹಿಂದೆಗಡೆ ರೂಮ್ದೆಲ್ಲ ಕಸ ಗುಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಕಿಂದ ಇವ್ರನ್ನ ಬಿರ್ನ ಕಳಿಸ್ಬಿಟ್ಟು ಆಮೇಕಿಂದ ಗುಡಿಸಿದ್ರಾಯ್ತು ಓನರ್ ಬರೋ ಹೊತ್ತಿಗೆ. ಲೇ, ಏನು ನಿಂತ್ಕೊಂಡು ನೋಡ್ತಿದ್ಯಾ? ಯಾವ್ಯಾವ ಸೀರೆಗಳು ಬೇಕೋ, ಯಾವ್ಯಾವ ಬಟ್ಟೆಗಳು ಬೇಕೋ ಎಲ್ಲನೂ ತಗೊಳ್ಳೋದಲ್ವೇ? ಅದಕ್ಕೆ ಆಸೊಂದು ದುಡ್ಡು ಇರಬೇಕಲ್ಲ. ನಿಮಗೆ ಹೇಳಿದ್ನಲ್ಲ, ನನ್ನ ದುಡ್ಡು ಯಾರೋ ಕೊದ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಆಸೊಂದು ದುಡ್ಡಿಲ್ಲ. ಈಗ ಹೆಂಗೆ ತಗೊಳ್ಳೋದು ಅಂತ. ನಿನಗೆ ಯಾಕಮ್ಮಿ? ನಾನಿಲ್ವೇ? ಸುಮ್ಕೆ ತಗೋವಾಗು. ಯಾವ್ಯಾವು ಮಾರಕ್ಕೆ ಎಲ್ಲನೂ ಹಳ್ಳಿಗಳು ಕಡೆ ಇರಲ್ವಲ್ಲ ಅಂತ ಡಿಸೈನ್ ಸೀರೆಗಳನ್ನೇ ತಗ. ಇನ್ನೇನು ಯುಗಾದಿ ಹತ್ರಕ್ಕೆ ಬಂದು ಒಳ್ಳೆ ವ್ಯಾಪಾರ ಆಯ್ತದ. ನಿನಗೆ ಏನೇನು ಬೇಕೋ ಎಲ್ಲ ಸೀರೆ ಪಾರೆ ಎಲ್ಲನೂ ತಗೋಬಿಡು ಹೋಗಿ. ನೀವು ಹೇಳಿದ್ಮೇಲೆ ನಾನು ಯೋಚನೆ ಮಾಡಂಗೆ ಇಲ್ಲ ಬುಡಿಯೋದಕ್ಕೆ. ನಿಮ್ಮ ನನಗೆ ಶಾನೆ ನಂಬಿಕೆ ಐತೆ, ಏನೋ ಒಂದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೆಂಗೋ ಯುಗಾದಿ ಹಬ್ಬ ಬೇರೆ ಬಂತು, ಒಳ್ಳೆ ವ್ಯಾಪಾರ ಆಯ್ತದೆ. ಚೆನ್ನಾಗಿ ಒಂದು 50-100 ಸೀರೆ ಹೇಳ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಎತ್ಕೊಬಿಡ್ತೀನಿ ಬಿಡಿ. ಎತ್ಕ. ಹಳ್ಳಿ ಕಡೆ ಎಲ್ಲ ಶಾನೆ ವ್ಯಾಪಾರ ಆಗಕ್ಕಿಲ್ಲ. ಒಂದು 500 ರೂಪಾಯಿ ಒಳಗಡೆ ಇರೋ ಸೀರೆಗಳನ್ನೇ ತಗ. ಯಾವನ ಒಂದು 20 ಸೀರೆ ಒಂದು 1000 ರೂಪಾಯಿನೋ ತಗ ಸಾಕು. ಇನ್ನು ಎಲ್ಲನೂ ಕಮ್ಮಿ ರೇಟ್ನವೇ ತಗ. ಊರಾಗೆ ಅಂಥದ್ದು ವ್ಯಾಪಾರ ಆಗಕ್ಕಿಲ್ಲ. ಆಮೇಲೆ ಶಾನೆ ರೇಟ್ನ ತಗೋಬಿಟ್ರೆ ಸರಿ. ಅದಕ್ಕೆ ಆಯಿತು. ಅದಕ್ಕೆ ಅದೇ ದುಡ್ಡು ಕೇಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಹುಡಿಕೊಂಬಂದ್ರಿ. ನೀವು ನೋಡಿದ್ರೆ ಕೇಳ್ತಾನೆ ಇಲ್ಲ, ಸುಮ್ಕೆ ಇದ್ದೀರಾ ಯಾಕೆ? ನಿಂಗೆ ಯಾಕೆ? ಅವನ ಹತ್ರ ನಾನು ದುಡ್ಡು ವಸೂಲಿ ಮಾಡ್ಬೇಕು ಅಷ್ಟೇ ತಾನೇ. ನೀನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗು, ಸೀರೆ ಪಾರೆ ಎಲ್ಲನೂ ತೆಗಿಯೋಗಿ ನೀನು. ಯಾವ್ಯಾವ ಬೇಕೋ, ಎಂತೆಂಥ ಡಿಸೈನ್ ಬೇಕೋ ಎಲ್ಲ ನೋಡೋಕೆ ಸುಮ್ಕೆನ್ನೆಯ. ಸರಿ, ಅದಕ್ಕೆ ಆಯಿತು. ಹೆಂಗ ನಮ್ಮ ವ್ಯಾಪಾರಕ್ಕೆ ಸೀರೆಗಳು ಸಿಕ್ಬಿಟ್ರೆ ಅಷ್ಟೇ ಸಾಕು. ನನಗೆ ನೋಡ್ತೀನಿ ರೀ. ಒಳ್ಳೊಳ್ಳೆ ಸೀರೆ ಮಾಡೋಗ್ಬಿಟ್ಟವ್ರಲ್ಲ ಈ ಅಂಗಡಿನಾಗೆ. ನನಗೂ ಯುಗಾದಿ ಹಬ್ಬಕ್ಕೆ ಒಂದು ಸಣ್ಣಕ್ಕಿರೋ ಸೀರೆ ತಗೊಬಿಡ್ಬೇಕು. ಕಾಸೇನಿಲ್ಲ, ಒಂದು 1000 ರೂಪಾಯಿ ಐತೆ ನನ್ನ ಹತ್ರ ಕಾಸು. ಬಸ್ ಚಾರ್ಜ್ ಹೋಗೋಕ್ಕೆ ಮಾಡೋಕ್ಕೆ ಎಲ್ಲನೂ. ಎಂಥ ಸೀರೆ ಬೇಕು ಅಂತ ತಗೊಳ ನೀರು. ಆಮೇಕಿಂದ ಯೋಚನೆ ಮಾಡೋಣ. ಅಯ್ಯೋ ಪದ್ದಿ ಇವಳು ಇನ್ನೂ ಹೋಗಿಲ್ವಲ್ಲಪ್ಪ. ಇಲ್ಲೇ ಸೀರೆ ತಗೊಂತಾವಳಲ್ಲಪ್ಪ. ಇವಳು ಹೆಂಗನ ಮಾಡ್ಬಿಟ್ಟು ಈಚೆ ಕಡೆ ಕಳಿಸ್ಬೇಕಲ್ಲ. ಏನು ಮಾಡೋಣ? ಪದಕ ಸೀರೆ ತಗೊಂಡಿದ್ದಾಯ್ತು. ವಾ ಮಾಜಿ ಹೇಳಿ ಅಂದರೆ ತಗೊಂತಿದ್ದೀವಿ ಸೀರೆ ಎಲ್ಲನೂ. ಇನ್ನೇನು ಯುಗಾದಿ ಹಬ್ಬ ಹತ್ರಕ್ಕೆ ಬಂತಲ್ಲ, ಅದಕ್ಕೆ ನನಗೆ ತಗೊಳ್ಳೋಣ ಅಂತ ಬಂದಿದ್ದು. ನೀವು ತಗೊಂಡಿದ್ದಾಯ್ತೇನು ಬಟ್ಟೆನ? ಈ ಸುತ್ತಾದ್ರೂ ನೀವು ಇಲ್ಲೇ ಇದ್ದೀರಾ? ಹಂಗೆ ನಾನು ಬಂದರೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಎಲ್ಲರೂ ತಗೊಂಡೇ ಹೋಗೋದು. ನನಗೂ ಹಂಗೆ ನೀವು ಒಪ್ಸರಂಗೂ ಎಲ್ರಿಗೂ ನಾನೇ ಬಟ್ಟೆ ತಗೊಂಡು ಹೋಗೋದು. ಒಂದೊಂದು ತಗೊಂತೀನಿ ಅಂತ ಅಂದ್ಕೊಂಡ್ರ ನಾವಂತೂ ಬಂದ್ಬಿಟ್ರೆ 10 ಜನ ತಗೊಂಡೇ ಹೋಗೋದು. ಎಲ್ಲ ಆಯ್ಕೆ ಮಾಡ್ಕೋಬೇಕಲ್ಲ, ಸಿಲಿಯೋಟ್ ಆಯ್ತದೆ. ನನ್ನ ಮಗ ಇವನು ಯೋಗ್ಯತೆ ನನಗೆ ಗೊತ್ತಿಲ್ವಾ? ನೀವು ಬುಡಿ ಮಾಜಿ ಹೊಳಿ ಅಂದರೆ ನೀವು ಎಲ್ಲೋ ಹೊಂಟೋಗ್ಬಿಟ್ರಿ ಅನ್ನಿ. ಅದು ಬೇರೆ, ನೀವು ಇಂಜಿನಿಯರ್ ಆಗಿದ್ದೀರಾ. ಇನ್ನೊಂದು 2 ತಿಂಗಳಿಗೆ ಈ ಆಷಾಢ ಕಳೆದ್ಬಿಟ್ಟು ಶ್ರಾವಣ ಬಂದ್ಬಿಟ್ರೆ ನೀವು ಡಾಕ್ಟ್ರು ಬೇರೆ ಆಯ್ತೀರಾ. ನಿಮ್ಗೇನು ದುಡ್ಡಿಗೇನು ಕಮ್ಮಿನೇನು? ತಗೊಳ್ಳಿ ಹೆಂಗನೂ. ನಿಮ್ಗೇನಪ್ಪ ಈಗ ಲಕ್ಷ ದುಡ್ಡು ಬರ್ತತೆ. ನಾವು ಒಂದು 2 ಬಟ್ಟೆ ತಗೊಂತೀವಲ್ಲ, ಆ ದುಡ್ಡು ಹೆಂಗಾರ ಯೋಚನೆ ಹೇಳಿದಾಗ ನೀವೇ ಬೇಕಾದ್ರೆ ಕೊಟ್ಬಿಡ್ತೀರಾ ಅಲ್ವೇ? ನನ್ನ ಹತ್ರನೇ ಗೊತ್ತಿಲ್ಲ. ಇವ್ರು ತಗೊಳ್ಳ 2 ಸೀರೆಗೆ ದುಡ್ಡು ಎಲ್ಲಿಂದನಪ್ಪ ಕೊಡಲಿ? ಈಗ ಏನಾರ ಕೊಡಲ್ಲ ಅಂದ್ಬಿಟ್ರೆ ಆಮೇಕಿಂದ ಗೊತ್ತಲ್ಲ, ಊರಾಗೆಲ್ಲ ಮುರುವದಿ ಕಳೆದು ಬಿಡ್ತಾರೆ. ಈಗ ಎಷ್ಟು ರೂಪಾಯಿ ಬಟ್ಟೆ ತಗೊಂಡವರು ಅವಳೊಂದು ಜೊತೆ, ನನ್ನ ಎಂಡ್ರೊಂದು ಜೊತೆ ತಗೊಬಿಡ್ತಾರೆ. 2 ಜೊತೆ. ಹಬ್ಬ ಬಂದ್ರೂ ಒಂದು 4,000 ರಿಂದ 5,000 ರೂಪಾಯಿ ಆಯ್ತದೆ. ಏನೋ ಕಷ್ಟಪಟ್ಬಿಟ್ಟು ಕೊಟ್ಬಿಟ್ಟು ಮೊದಲು ಮುರುವದಿ ಉಳಿಸ್ಕೊಂಡು ಕಳಿಸ್ಬಿಟ್ರೆ ಆಯಿತು. ಹೆಂಗೋ ನಾನು ಎಂಡ್ರ ದುಡ್ಡನ್ನ ಕೊದ್ಕೊಂಡು ಬಂದ್ಬಿಟ್ಟಿದ್ದೀನಲ್ಲ, ಅದೇ ದುಡ್ಡನ್ನೇ ನೆನೆಯ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರೆ ಆಯ್ತು ಬಿಡು. ಅಯ್ಯ ಪದಕ, ತಗ ಹೋಗಿ. ಹಬ್ಬಕ್ಕೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆಯ ನಾನೇ ದುಡ್ಡು ಎಲ್ಲನೂ ಕೊಡ್ತೀನಿ. ನನಗೇನು, ನಾನು ಇಲ್ಲೆಲ್ಲೋ ಬಟ್ಟೆ ತಗೊಳ್ಳೋದು. ನೀವೇನು ಯೋಸ್ ಬಟ್ಟೆ ತಗೊಂತೀರಾ? ತಗ ಹೋಗಿ. ಎಲ್ಲನೂ ಯಾವ್ಯಾವ ಬೇಕೋ ಎಲ್ಲ ತಗೊಬಿಡಿ. ನಾನೇ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ಅಯ್ಯೋ ಅಳಿಯ, ಮನೆ ತೊಳೆಯ ಹಂಗಂತ ಎಲ್ರೂ ಹೇಳ್ತಾರೆ. ನಾನು ಹೇಳಕ್ಕಿಲ್ಲಪ್ಪ. ನಮ್ಮ ಒಳಿ ಅಂದ್ರೆ ಅಂತೂ ನಮಗೆ ನೋಡು ಸೀರೆ ಪಾರೆ ಎಲ್ಲನೂ ಕೊಡಿಸ್ತಾವ್ರೆ. ನಿಮ್ಮಂತ ಅವಳಿ ಅಂದ್ರೆ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಬಿಡಿ. ನೀವು ಹೇಳ್ದಂಗೆ ಬಟ್ಟೆ ಕಾಸೆಲ್ಲ ನೀವೇ ಕೊಡ್ತೀರಾ ಅಂತಂದ್ಮೇಲೆ ನಾನು ಒಂದು ಜೊತೆ ತಗೊಬಿಡ್ತೀನಿ ಬಿಡಿ. ನನಗೇನು ಶಾನೆ ಬೇಡ, ಒಂದು ಜೊತೆ ತಗೊಬಿಡ್ತೀನಿ. ಒಂದು ಸೀರೆ ತಗೊಬಿಟ್ರೆ ನನಗೆ ಅಷ್ಟೇ ಸಾಕು. ತಗೊಳ್ಳಿ ಪದಕ, ತಗೊಳ್ಳಿ. ಅದಕ್ಕೇನಂತೆ ಲೇ, ಏನೇನು ಬೇಕೋ ಎಲ್ಲನೂ ತಗೊಳ್ಳಿ. ನನಗೊಂದು ಜೊತೆ ಹಂಗೆ ಸೀರೆ ತಗೊಬಿಡು, ನಿನ್ಗೊಂದು ಹಂಗೆ ಸೀರೆ ತಗೊಬಿಡು. ಹಾಂ ಸರಿ, ಅದಕ್ಕೆ ಎಲ್ಲ ತಗೊಂತೀನಿ. ಹಬ್ಬ ಸದ್ಯ ಹೆಂಗೋ ಇವ್ರನ್ನ 2 ಸೀರೆ ತಗೊಬಿಡ್ತಾರೆ ಅಷ್ಟೇ. ಅವಳೊಂದು ಸೀರೆ ಇವಳೊಂದು ಸೀರೆ ಹೆಂಗೋ ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಆರಾಮಾಗಿರ್ಬೋದು. ಏನ್ಲ ಬಡ್ಡೈತಾ? ಕೆಲಸ ಮಾಡು ಅಂತ ಹೇಳಿದ್ರೆ ಹಿಂಗೆ ನಿಂತ್ಕೊಂಡು ಏನು ಸ್ಕೋಪ್ ತಗೊಂತಿದೀಯಲ್ಲ, ಏನು ಮಾಡ್ತಿದೀಯಾ?
ಅಯ್ಯೋ ಅಣ್ಣ ಉಸಿ ನಿಧಾನಕ್ಕೆ ಮಾತಾಡೋಣ. ಅವರು ನಮ್ಮ ನೆಂಟ್ರೆ ಬಂದ್ಬಿಟ್ಟವ್ರೆ. ಪ್ಲೀಸ್ ಕಣಣ್ಣ, ಒಳ್ಳೆ ವ್ಯಾಪಾರ ಮಾಡ್ತಾರೆ ಕಣಣ್ಣ. ಅದಕ್ಕೆ ನೀನೇನು ಅನ್ನಕ್ಕೆ ಹೋಗ್ಬೇಡ. ನಾನೇ ವ್ಯಾಪಾರ ಎಲ್ಲ ಕುದುರಿಸ್ತಾ ಇದ್ದೀನಿ. ಅವರು ಒಳ್ಳೊಳ್ಳೆ ಸೀರೆ ಎಲ್ಲ ತಗೊಂತೀನಿ ಅಂತ ಹೇಳೋರೆ, ಹಬ್ಬಕ್ಕೆ ತಗೊಳಕ್ಕೆ ಅಂತ ಹೊಡ್ಬಿಟ್ಟು ಬಂದವ್ರೆ. ಅವ್ರ ಮುಂದೆ ಹೊಸಿ ಸಂದಾಗಿ ಮಾತಾಡ್ಸೋಣ, ಸರಿನೇ? ಸರಿ ಸರಿ, ನನಗೂ ವ್ಯಾಪಾರ ಆದ್ರೆ ಅಷ್ಟೇ ಸಾಕು. ಹ್ಞೂ ಸರಿ ಕಣಣ್ಣ. ಮಾಜಿ, ಎಲ್ಲನೂ ಸೀರೆ ಬಟ್ಟೆ ಎಲ್ಲನೂ ತಗೊಂಡ್ಬಿಟ್ಟಿದ್ದೀವಿ. ಮೇಡಮ್ ಮೇಡಮ್, ನಮಸ್ಕಾರ ನಮಸ್ಕಾರ. ತಗೊಂಡ್ರ ಸೀರೆ ಎಲ್ಲ ನಿಮ್ಗೆ ಇಷ್ಟವಾಯ್ತಾ? ಎಲ್ಲ ಇಷ್ಟ ಆಯ್ತು ಸರ್. ನೀವು ಹೊಸಿ ಬಂದ್ಬಿಟ್ಟು ಎಷ್ಟು ಆಯ್ತದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಬಿಲ್ ಹಾಕ್ಬಿಡಿ. ಆಮೇಕಿಂದ ಬೇಕಾದ್ರೆ ಹೊಸಿ ಹೆಚ್ಚು ಕಮ್ಮಿ ಮಾತಾಡ್ಕೊಂಡ್ರೆ ಆಯ್ತು. ನನಗೆ ಗೊತ್ತಿರೋನೇನೆ, ಹೊಸಿ ಕಮ್ಮಿ ಹಾಕ್ಕೊಡೋಣ ಸೀರೆಗೆ ಎಲ್ಲನೂ ವೇರಿಯೇಟ. ಅಯ್ಯೋ, ಗೊತ್ತಿರೋರು ಅಂತ ಹೇಳ್ತೀಯಾ? ಕಮ್ಮಿ ಹಾಕೋದ್ರಂಗೆ ನಂದೇನೈತೆ, ಹಾಕ್ತೀನಿ ಹೇಳಪ್ಪ. ಹೆಂಗ ಹೊಸಿ ಹಂಗೋ ಹಿಂಗೋ ಹಾಕ್ಕೊಡ್ತೀನಿ. ನೋಡೋಣ ಯಾವ್ಯಾವ ಬಟ್ಟೆ ತಗೊಂಡವ್ರೆ ಅಂತ ಹೇಳ್ಬಿಟ್ಟು. ಅಣ್ಣ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅದು ಅವರಿಬ್ರು ಸೀರೆ ದುಡ್ಡನ್ನ ನಾನೇ ಕೊಟ್ಬಿಡ್ತೀನಿ ಕಣಣ್ಣ. ವಾ, ಬ್ಯೋಸ್ಕಂಡ್ಲಾ? ಓಹೋ, ಏನೋ ಹತ್ರ ಸಂಬಂಧಿಕರೇ ಅನ್ನಿಸ್ತದೆ, ಅದಕ್ಕೇನೆ ಕೊಡ್ತೀನಿ ಅಂತಿರೋದು ಅಲ್ವೇ? ಅಯ್ಯೋ ಸಾರು, ಇವ್ರು ಭಾಳ ಒಳ್ಳೆಯರು. ನಮಗೆ ಏನೂ ಇಲ್ಲ ಅನ್ನಕ್ಕಿಲ್ಲ, ಎಲ್ಲ ಕೊಡಿಸ್ತಾರೆ. ಬಂದ್ಬಿಟ್ಟು ನಮಗೆ ಅದು ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಬಿಲ್ ಹಾಕ್ಬಿಟ್ಟು ಇವರು ನಮ್ಮ ಆಜಿ ಒಳಿ ಅಂದ್ರೆ ಕೈಗೆ ಕೊಟ್ಬಿಡಿ, ಎಲ್ಲನೂ ಅವರೇ ದುಡ್ಡು ಕೊಟ್ಬಿಡ್ತಾರೆ ಅಲ್ವಾ ಒಳಿ ಅಂದರೆ? ಹ್ಞೂ ಅಣ್ಣ, ನಾನೇ ಕೊಡ್ತೀನಿ ಎಲ್ಲನೂ. ನಾನಿನ್ನು ಎಲ್ಲಿ, ನಾನು ಇಲ್ಲೇ ಅಲ್ವಾ ಇರ್ತೀನಲ್ವಾ, ಕೊಡ್ತೀನಿ. ಅವ್ರದ್ದು ಬಿಲ್ ಹಾಕಿ. ನನಗೇನಂತೆ, ದುಡ್ಡು ಬಂದರೆ ಸಾಕು, ಯಾರು ಕೊಟ್ರಿ ಏನಂತೆ, ದುಡ್ಡೇ ಅಲ್ವಾ? ಸರಿ ಸರಿ, ಬಿಲ್ ಹಾಕ್ಬಿಟ್ಟು ಬರ್ತೀನಿ. ನೀನೇನೋ ನಿನ್ನ ಕೆಲಸ ನೋಡ್ಕೊಳಪ್ಪ. ಮೇಡಮ್ ಅವರೇ, ಎಲ್ಲ ಹೊಸ ಹೊಸ ಸೀರೆಗಳು ಬಂದವೆ, ನಿಮ್ಗೇನಾರ ಬೇಕಾದ್ರೂ ಇನ್ನೂ ತಗೋಬಿಡಿ. ಬನ್ನಿ ಬನ್ನಿ, ನೀವು ಮೊದಲು ಬಿಲ್ ಹಾಕಿ ಬನ್ನಿ. ನಾವು ಏನೇನು ಬೇಕೋ ಎಲ್ಲನೂ ತಗೋಬಿಟ್ಟಿದ್ದೀವಿ. ಹೊಸಿ ನೋಡ್ಕೊಂಡು ಬಿಲ್ ಹಾಕಿ. ನಮ್ಮ ಮನೆಗೇನು ನಮ್ಮ ಒಳಿ ಅಂದ್ರೆ ಏನು ಧಾರಾಳ ಮನಸ್ಸು, ಕೊಡ್ತಾರೆ. ಬನ್ನಿ ಬನ್ನಿ. ಹಬ್ಬ ಸದ್ಯ ತೊಲ್ಗುದ್ಲಲ್ಲ. ಅಯ್ಯಪ್ಪ, ಬಿಲ್ ಹಾಕ್ಬಿಟ್ರೆ ಸಾಕು. ಸದ್ಯ ಒಂದು 2 ಸೀರೆ ಅಂದ್ರೂ ಒಂದು 4,000 5,000 ರೂಪಾಯಿ ಆಗೈತೆ ಅಷ್ಟೇನೇ. ಬಂದಿರೋ ದುಡ್ಡಿನ ಕೊಟ್ಬಿಟ್ರೆ ಹೆಂಗೋ ಇವ್ರ ಹತ್ರ ತಪ್ಪಿಸ್ಕೊಳ್ಳಲ್ಲ. ಹಬ್ಬ ಅಷ್ಟೇ ಸಾಕು. ಓಹಾ ಸರಿ ಕಣ, ಹೆಂಗ ಸಂದಾಗಿರೋ ರೇಟ್ಗೆ ಯಾಕೆ ಕೊಟ್ಬಿಟ್ರಿ ನೀವು? ನಮ್ಮ ಅಂಗಡಿಗೆ ಹಂಗೆ ಬಿಡಿ. ನೀವಿಷ್ಟೆಲ್ಲ ತಗೊಂಡಿದ್ದೀರ ಅಂದಮೇಲೆ ನಾವು ಸ್ವಲ್ಪ ಕಮ್ಮಿ ಮಾಡಿದಂಗೆ ಇರೋಕ್ಕಾಯ್ತದ? ಇನ್ನೊಂದ್ಕಿಂತ ಏನಾದ್ರು ತಗೋಬೇಕಾದ್ರೂ ಈ ಕಡೆನೇ ಬಂದ್ಬಿಡಿ. ಆಯ್ತು ಆಯ್ತು. ಮಾಜಿ ಹೇಳಿ ಅಂದ್ರೆ ನಾವು ಹೋಗ್ಬಿಟ್ಟು ಬರೋದಾ? ಹೋಗ್ಬಿಟ್ಟು ಬನ್ನಿ. ಸರಿ ಸರಿ. ಹಬ್ಬ ಸದ್ಯ ತೊಲಗುದ್ರು ನನ್ನ ಮುರ್ವಾದಿ ಅಂತೂ ಉಳ್ಕಂತು. ಯಪ್ಪ ಸದ್ಯ ನನಗಂತೂ ಒಳ್ಳೆ ವ್ಯಾಪಾರ ಆಯ್ತು ಕಣ್ಲಾ. ಅಲ್ಲ ಕಣ್ಲಾ, ನಿನಗೇನೆ ದುಡ್ಡಿಲ್ಲ, ನೀನೇನೆ 10-12 ರೂಪಾಯಿ ಕೆಲಸ ಮಾಡ್ತಾ ಇದೀಯಾ, ನೀನು ಯಾಕಲ ಅವ್ರಿಗೆ ಎಲ್ಲನೂ ಸೀರೆ ಕೊಡ್ಸಕ್ ಹೋದೆ? ಹೋದ್ರಲ್ಲಿ ಬಿಡೋಣ, ನಮಗೆ ಶಾನೆ ಗೊತ್ತಿರೋನೇನೆಯ, ಅದಕ್ಕೆ ಹೋದ್ರಲ್ಲಿ ಅಂತ ಹೇಳ್ಬಿಟ್ಟು ಕೊಡ್ಸಿದ್ದು. ಸರಿ ಕಣ್ಲಾ, ಅವ್ರದ್ದು ಎಲ್ಲನೂ ಟೋಟಲ್ ಬಿಲ್ ಬಂದ್ಬಿಟ್ಟು 58,000 ರೂಪಾಯಿ ಆಗ್ಬಿಟ್ಟೈತ್ ಕಣ್ಲಾ. ಬಿರ್ನ ಅದನ್ನ ಕೊಟ್ಬಿಡು. ಇವತ್ತು ಒಳ್ಳೆ ವ್ಯಾಪಾರ ಹೋಗ್ಬಿಡ್ತು. ಅದೇನು ಅವರು ಹಳ್ಳಿನಾಗೆ ಬಟ್ಟೆ ಎಲ್ಲನೂ ಮಾರ್ತಾರಂತೆ, ಅದಕ್ಕೆ ಇಲ್ಲೆಲ್ಲ ಕಮ್ಮಿ ರೇಟಿಗೆ ಸಿಗ್ತದಲ್ಲ, ತಗೊಂಡೋಗ್ಬಿಟ್ಟು ಅಲ್ಲಿ ಮಾರಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ಹೆಂಗೋ ಬಿಡು, ಒಳ್ಳೆ ವ್ಯಾಪಾರ ಆಯಿತು. ಕೊಟ್ಬಿಡ್ಲಾ? ಸರಿನಾ? ಇಲ್ಲ ಅಂತಂದ್ರೆ ಗೊತ್ತಲ್ಲ. ಏನು 58,000 ರೂಪಾಯಿ ಬಿಲ್ ಮಾಡವ್ರ? ಹೂಕಂಡ್ಲ, ಯಾಕೆ ಹಿಂಗೆ ಬಾಯ್ ಬಿಟ್ಕೊಂಡು ಕೇಳ್ತಾ ಇದೀಯಾ? ನಿನಗೆ ಗೊತ್ತಿರ್ಲಿಲ್ವಾ? ನೀನೇ ಕೊಡ್ತೀನಿ ಅಂತೇಳ್ಬಿಟ್ಟು ಬಾಯ್ ಬಿಟ್ಟು ಹೇಳಿದ್ಯಾ? ಏನಾರ ಸಾಧಾರಮ್ಯ ಆಟ ಆಡ್ದಿ ಅಂತ ಹೇಳಿದ್ರೆ ಗೊತ್ತಲ್ಲ, ಅಲ್ಲೇ ತುಳಿದಾಕ್ಬಿಡ್ತೀನಿ. ಆಧಾರ್ ಕಾರ್ಡು ಎಲ್ಲನೂ ನನ್ನ ಹತ್ರನೇ ಐತೆ. ಬಿರ್ಬಿರ್ನ ದುಡ್ಡು ಕಟ್ಟು, ಇಲ್ಲಾಂದ್ರೆ ನೀನು ಸಂಬಳದಾಗ ಕೊಟ್ಟು ಮಾಡ್ಬಿಡ್ತೀನಿ. ಹುಷಾರು, ಅಂಗಡಿ ಕಾಸನ ಬಿರ್ಬಿರ್ನ ಗುಡ್ಸು. ಈ ಪದ್ದಿ ಅಂತೂ ಇಂತೂ ಎಳದ್ಲಲ್ಲಪ್ಪ, ನನ್ನ ತಲೆ ಮೇಲೆ ಚೊಪಡಿ ಕಲ್ಲ. ಅನ್ಕಂಡೆ ಏನಾರ ಒಂದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕೊನೆಗೂ ಮಾಡ್ಬಿಟ್ಲಲ್ಲ ಇವಳು. ಹೀಗೆ ಎಲ್ಲಿಂದನಪ್ಪ ಕಟ್ಲಿ ನನ್ನ ದುಡ್ಡನ್ನ? ಅಯ್ಯೋ ಶಿವನೇ. ಅದಕ್ಕೆ ನಿಮ್ಮ ತಲೆ ಅಂದರೆ ತಲೆ ಪುಡಿ ಅಲ್ಲ. ಹೋಗಿ 58,000 ರೂಪಾಯಿ ಬಟ್ಟೆ ಕೊಡಿಸ್ಬಿಟ್ರಲ್ಲ, ಅವ್ನು ಕೊದ್ದಿರೋ 20,000 ರೂಪಾಯಿಗೆ. ನೀವು ಅಂದರೆ ಸಾಮಾನ್ಯನಾ? ಮುಳ್ಳಿಂದನೇ ತೆಗಿಬೇಕು ನನ್ನ ಮಗ. ಅಲ್ಲ ಪಾಪ, ಇಕ್ಕಿರೋ 20,000 ರೂಪಾಯಿ ಕೊದ್ಕೊಂಡು ಹೋಗ್ಬಿಟ್ಟವನಲ್ಲ, ಹೆಂಗಾಗಿರ್ಬೇಡ ನಿಂಗೆ ಹೇಳು. ಪಾಪ ಅಷ್ಟು ಕಷ್ಟಪಟ್ಟು ದುಡ್ದಿರೋಳಿಗೆ ಆಗ್ಬೇಕಾ ನನ್ನ ಮಗುಗೆ? ಕೊಟ್ಕೊಂಡು ಸಾಯ್ಲಿ ಸುಮ್ಕಿರು. ಅವ್ನು ಇಂಜಿನಿಯರು ಅಲ್ಲ ಪಂಜಿನಿಯರು ಅಲ್ವಂತೆ, ಆ ಅಂಗಡಿನಾಗೆ ಕೆಲಸ ಮಾಡ್ತಿರೋದಂತೆ.
ನಿಮ್ಗೆ ಯಾರು ಹೇಳಿದ್ರದ್ಗೆ? ಕಾಪಿ ಕುಡ್ಕೊಂಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ, ಆಗ ಎಲ್ಲನೂ ವಿಚಾರಿಸ್ಕೊಂಡು ಬಂದೆ. ನನ್ನ ಮಗನ ಯೋಗ್ಯತೆ ಎಲ್ಲನೂ. ಹೋಗೋಗಮ್ಮಿ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಒಳ್ಳೆ ವ್ಯಾಪಾರ ಮಾಡ್ಕ, ಸರಿನಾ? ಹೆಂಗಿರು ಯುಗಾದಿಯ ಬತ್ರಕ್ಕೆ ಬಂದ್ಬಿಡ್ತು. ಹಾ ಸರಿ ಅದಕ್ಕೆ ಬನ್ನಿ, ಅದಕ್ಕೆ ಹೋಗ್ಬಿಟ್ಟು ಮಂತಾಗೆ ಕಾಪಿ ಗಿಪಿ ಕುಡ್ಕೊಂಡ್ಬಿಟ್ಟು ಹೋಗಿವ್ರಂತೆ. ಹ್ಞೂ ನಡಿಯಮ್ಮಿ, 2 ಬ್ಯಾಗ್ ಅವೇ ನಿನ್ನ ಕೈಲೂ ಒತ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ. ಈ ಪೊದ್ದಿ ದಂಟೆಗೆ ಬಂದರೆ ಸುಮ್ಕೆ ಬಿಟ್ಬಿಡ್ತೀನಾ? ಹೆಂಗೆ ನಾವು ಏನ್ರಪ್ಪ, ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಪ್ಪ. ಕ್ಷಮಿಸ್ಬಿಟ್ರಪ್ಪ, ನಂಗೆ ಜಾಸ್ತಿ ಹುಷಾರಿರಲಿಲ್ಲ. ಒಂದು 15 ದಿನದಿಂದ ಸಿಕ್ಕಾಪಟ್ಟೆ ಜ್ವರ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅದೇನೋ ವೈರಲ್ ಫೀವರ್ ಏನೋ ಅಂತ ಬಂದ್ಬಿಟ್ಟಿತ್ತು. ಎಷ್ಟು ಸುಸ್ತಾಗ್ತಾ ಇತ್ತು ಅಂದರೆ ನನಗೆ ಎದ್ದೊಳಕ್ಕೂ ಆಗ್ತಿರ್ಲಿಲ್ಲ. ಈಗಲೂ ಸ್ವಲ್ಪ ಈಗೆಲ್ಲ ಚೆನ್ನಾಗಿ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಬರೀ ಗ್ಲೂಕೋಸ್ ಬಾಟ್ಲು ಅದು ಇದು ಬರೀ ಮೆಡಿಸಿನ್ನು ಎಲ್ಲ ಹಾಕಿಸ್ಕೊಂಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ನನಗೆ ಹಂಗೆ ಮೊದಲಿಂದನೂ ಜ್ವರ ಬಂದರೆ ನನಗೆ ಎದ್ದೊಳೋದೇ ಇಲ್ಲ, ನಾನು ಫುಲ್ ಗ್ಲೂಕೋಸ್ ಬಾಟ್ಲೆಲ್ಲ ಹಾಕಿಸ್ಕೊಳ್ಳೋ ತನಕ. ಈಗೆಲ್ಲ ಚೆನ್ನಾಗಾಗಿದ್ದೀನಿ, ಈಗ ಸ್ವಲ್ಪ ಆರಾಮು. ಅದಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡ್ರಿ ಕಣ್ರಪ್ಪ.